ವ್ಯತ್ಯಾಸಗಳು 5 ಮಾರ್ಕ್ ಕ್ವೆಶ್ಚನ್ಸ್ ಕೇಳಬಹುದು ಆನ್ಯುವಲ್ ಎಕ್ಸಾಮಿನೇಷನ್ ಹೇಗೆ ಅವಲೋಕನ ಮತ್ತು ಪ್ರಯೋಗಗಳಲ್ಲಿನ ವ್ಯತ್ಯಾಸಗಳು ಕುರಿತು ಬರೆಯಿರಿ ಅಂತ ಹೇಳ್ಬಿಟ್ಟು 5 ಮಾರ್ಕ್ ಕ್ವೆಶ್ಚನ್ಸ್ಗೆ ಕೇಳಬಹುದು. ಹಾಗಾದರೆ ಇಲ್ಲಿ 5 ಮಾರ್ಕ್ ಕ್ವೆಶ್ಚನ್ಸ್ ಕೇಳಿದಾಗ ಇಲ್ಲಿ ಒಂದು ಅವಲೋಕನ ಕಾಲಮಲ್ಲಿ ಅವಲೋಕನ ಅಬ್ಸರ್ವೇಷನ್, ಇನ್ನೊಂದು ಕಾಲಮಲ್ಲಿ ಎಕ್ಸ್ಪೆರಿಮೆಂಟ್ ಪ್ರಯೋಗ OBSERVAPION ಅಬ್ಸರ್ವೇಷನ್, ಎರಡನೇ ಪ್ರಯೋಗ ಎಕ್ಸ್ಪೆರಿಮೆಂಟ್ ಪ್ರಯೋಗ ಇಂಟು ಬ್ರಾಕೆಟ್ ಎಕ್ಸ್ಪೆರಿಮೆಂಟ್ EXPERIMENT ಎಕ್ಸ್ಪೆರಿಮೆಂಟ್. ಓಕೆ, ಇನ್ನು ಇಲ್ಲಿ ಅವಲೋಕನ ಮತ್ತು ಪ್ರಯೋಗಗಳಲ್ಲಿನ ವ್ಯತ್ಯಾಸಗಳು ಬರೆಯಿರಿ ಅಂತ ಹೇಳ್ಬಿಟ್ಟು 5 ಮಾರ್ಕ್ ಕ್ವೆಶ್ಚನ್ಸ್ ಕೇಳಿದ್ರೆ ಒಂದು 5 ಅಥವಾ 6 ಪಾಯಿಂಟ್ಸ್ ಅನ್ನ ಬರೆಯಬೇಕು. ಹಾಗಾದ್ರೆ ಆ ಹಿನ್ನೆಲೆಯಲ್ಲಿ ನಾವು ಫಸ್ಟ್ ಪಾಯಿಂಟ್ಸ್ ಇಲ್ಲಿ ಅವಲೋಕನಕ್ಕೆ ಫಸ್ಟ್ ಪಾಯಿಂಟ್ಸ್ 5 ಮಾರ್ಕ್ ಕ್ವೆಶ್ಚನ್ಸ್ ಅವಲೋಕನ ಮತ್ತು ಪ್ರಯೋಗಗಳಲ್ಲಿನ ವ್ಯತ್ಯಾಸಗಳು ಬರೆಯಿರಿ. ಹಾಗಾದ್ರೆ ಒಂದು ಈ ಅವಲೋಕನ ಮತ್ತು ಪ್ರಯೋಗದಲ್ಲಿ ಒಂದು ನಿಸರ್ಗದತ್ತವಾದದ್ದು ಮತ್ತೊಂದು ಕೃತಕವಾದದ್ದು. ಅಂದ್ರೆ ಈ ಅವಲೋಕನದಲ್ಲಿ ಸೃಷ್ಟಿಕರ್ತ ಯಾವುದು, ಇದು ಮಾನವನಿಂದ ಸೃಷ್ಟಿಸಲ್ಪಟ್ಟಿರಲ್ಲ, ಪ್ರಯೋಗ ಮಾನವ ನಿರ್ಮಿತವಾದದ್ದು. ಈ ಅವಲೋಕನ ಎನ್ನುವಂಥದ್ದು ಸ್ವಾಭಾವಿಕವಾದದ್ದು ಅಥವಾ ದೈವೀದತ್ತವಾದದ್ದು ಅಥವಾ ನಿಸರ್ಗವಾದದ್ದು. ಯಾಕೆಂದರೆ ಇದು ಮಾನವನ ನಿಯಂತ್ರಣದಲ್ಲಿರುವುದಿಲ್ಲ. ಆ ಹಿನ್ನೆಲೆಯಲ್ಲಿ ಫಸ್ಟ್ ಪಾಯಿಂಟ್ಸ್ ಅವಲೋಕನಕ್ಕೆ ಅವಲೋಕನವು ನಿಸರ್ಗದತ್ತವಾದದ್ದು, ಅವಲೋಕನವು ನಿಸರ್ಗದತ್ತವಾದದ್ದು ಅಥವಾ ಸ್ವಾಭಾವಿಕವಾದದ್ದು. ನಿಸರ್ಗದತ್ತವಾದದ್ದು ಅಥವಾ ಸ್ವಾಭಾವಿಕವಾದದ್ದು ಅಂದ್ರೆ ನ್ಯಾಚುರಲ್. ನಿಸರ್ಗದಲ್ಲಿ ನಡೆಯುವಂತ ಅವಲೋಕನ ಅಂದ್ರೆ ಸೂರ್ಯಗ್ರಹಣ, ಚಂದ್ರಗ್ರಹಣ, ಭೂಕಂಪ, ಚಂಡಮಾರುತ, ಜ್ವಾಲಾಮುಖಿ, ಅತಿವೃಷ್ಟಿ, ಅನಾವೃಷ್ಟಿ ಇವೆಲ್ಲವುಗಳು ಕೂಡ ಅಂದ್ರೆ ಇವಿಲ್ಸ್ ಕೆಡಕುಗಳು, ನೇಚರ್ನಲ್ಲಿರ್ತಕ್ಕಂಥ ಕೆಡಕುಗಳು, ಇವುಗಳು ನಿಸರ್ಗದತ್ತವಾದವುಗಳು. ಅವಲೋಕನವು ನಿಸರ್ಗದತ್ತವಾದದ್ದು, ನಿಸರ್ಗದತ್ತವಾದದ್ದು ಸ್ವಾಭಾವಿಕವಾದದ್ದು. ಓಕೆ, ಇನ್ನು ಈ ಕಡೆ ಪ್ರಯೋಗಕ್ಕೆ ಬಂದ್ರೆ ಪ್ರಯೋಗವು ಕೃತಕವಾದದ್ದು, ಆರ್ಟಿಫಿಷಿಯಲ್. ಪ್ರಯೋಗವು ಯಾಕೆಂದ್ರೆ ಪ್ರಯೋಗವನ್ನ ಸೃಷ್ಟಿ ಮಾಡುವಂತ ಯಾರು, ಮಾನವ. ಇದು ಮಾನವ ನಿರ್ಮಿತವಾದದ್ದು. ಯಾವುದು ಪ್ರಯೋಗ? ಪ್ರಯೋಗವು ಕೃತಕವಾದದ್ದು, ಆರ್ಟಿಫಿಷಿಯಲ್, ಕೃತಕವಾದದ್ದು. ಇದು ಅವಲೋಕನ ಮತ್ತು ಪ್ರಯೋಗಗಳಲ್ಲಿನ ಲಕ್ಷಣಗಳಲ್ಲಿ ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟ್ಸ್ ಇಲ್ಲಿ ಈ ಅವಲೋಕನ ಇದು ನಿಸರ್ಗದಿಂದ ಸೃಷ್ಟಿಸಲ್ಪಟ್ಟದ್ದು, ಇದು ದೈವಿದತ್ತವಾದದ್ದು. ಇಲ್ಲಿ ಮಾನವ ನಿಸರ್ಗದಲ್ಲಿ ಸಂಭವಿಸುವ ಅವಲೋಕನವನ್ನ ಹೆಚ್ಚು ಕಡಿಮೆ ಮಾಡಲು ಸಾಧ್ಯವಿಲ್ಲ. ಅದರ ಸ್ಥಿತಿಗತಿಯನ್ನ ಹೆಚ್ಚು ಮಾಡುವಂಥದ್ದಾಗಲಿ ಅಥವಾ ಕಡಿಮೆ ಮಾಡುವಂಥದ್ದಾಗಲಿ ಮಾನವನಿಂದ ಸಾಧ್ಯವಿಲ್ಲ. ಯಾಕೆಂದ್ರೆ ಇದು ನಿಸರ್ಗದತ್ತವಾದದ್ದು, ನ್ಯಾಚುರಲ್. ಹೆಚ್ಚು ಮಳೆ ಬರುವಂಥದ್ದು, ಮಳೆ ಬರದಂಗಿರುವಂಥದ್ದು, ಭೂಕಂಪ ಇವುಗಳನ್ನು ಮಾನವ ನಿಯಂತ್ರಿಸಲಿಕ್ಕೆ ಅಥವಾ ತಡೆಗಟ್ಟಲಿಕ್ಕೆ ಸಾಧ್ಯವಿಲ್ಲ. ಅವುಗಳ ಗಾತ್ರವನ್ನು ಕೂಡ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಅವುಗಳ ಸ್ಥಿತಿಗತಿಗಳನ್ನು ಕೂಡ ಹೆಚ್ಚು ಕಡಿಮೆ ಮಾಡಲು ಸಾಧ್ಯವಿಲ್ಲ. ಯಾಕೆಂದ್ರೆ ಅದು ಮಾನವ ನಿರ್ಮಿತವಾದದ್ದಲ್ಲ, ನಿಸರ್ಗದತ್ತವಾದದ್ದು. ಇಲ್ಲೇನಂತೆ ಪ್ರಯೋಗವನ್ನ ಇಲ್ಲಿ ಪ್ರಯೋಗದ ಸ್ಥಿತಿಗತಿಗಳನ್ನ ಹೆಚ್ಚು ಕಡಿಮೆ ಮಾಡಲು ಸಾಧ್ಯವಿದೆ. ಏಕೆಂದ್ರೆ ಅದು ಮಾನವನಿಂದ
ಪ್ರಯೋಗ ಸೃಷ್ಟಿಸಲ್ಪಟ್ಟದ್ದು. ಓಕೆ, ಇಲ್ಲಿ ಸೆಕೆಂಡ್ ಪಾಯಿಂಟ್ಸ್ ಅವಲೋಕನದಲ್ಲಿ ಅವಲೋಕನದ ಸ್ಥಿತಿಗತಿಗಳನ್ನ ಹೆಚ್ಚು ಕಡಿಮೆ ಮಾಡಲು ಸಾಧ್ಯವಿಲ್ಲ. ಅವಲೋಕನದಲ್ಲಿ ಒಂದು ಘಟನೆಯ ಸ್ಥಿತಿಗತಿಯನ್ನ ಹೆಚ್ಚು ಕಡಿಮೆ ಮಾಡಲು ಸಾಧ್ಯವಿಲ್ಲ. ಒಂದು ಘಟನೆಯ ಸ್ಥಿತಿಗತಿಯನ್ನ ಸ್ಥಿತಿಗತಿಗಳನ್ನು ಹೆಚ್ಚು ಕಡಿಮೆ ಮಾಡಲು ಸಾಧ್ಯವಿಲ್ಲ. ಹೆಚ್ಚು ಕಡಿಮೆ ಮಾಡಲು ಸಾಧ್ಯವಿಲ್ಲ. ಹೆಚ್ಚು ಕಡಿಮೆ ಮಾಡಲು ಸಾಧ್ಯವಿಲ್ಲ. ಓಕೆ, ಇನ್ನು ಪ್ರಯೋಗ ಬಂದ್ರೆ ಪ್ರಯೋಗದಲ್ಲಿ ಒಂದು ಘಟನೆಯನ್ನ ಹೆಚ್ಚು ಕಡಿಮೆ ಮಾಡಲು ಸಾಧ್ಯವಿದೆ. ಪ್ರಯೋಗದಲ್ಲಿ ಒಂದು ಘಟನೆಯನ್ನ ಒಂದು ಘಟನೆಯ ಸ್ಥಿತಿಗತಿಯನ್ನು ಹೆಚ್ಚು ಮಾಡಲು ಸಾಧ್ಯವಿದೆ. ಹೆಚ್ಚು ಕಡಿಮೆ ಮಾಡಲು ಸಾಧ್ಯವಿದೆ. ಹೆಚ್ಚು ಕಡಿಮೆ ಮಾಡಲು ಸಾಧ್ಯವಿದೆ. ಓಕೆ, ಹಾಗೆ ಎರಡು ಪಾಯಿಂಟ್ಸ್ ಆಯಿತು, ಅವಲೋಕನ ಮತ್ತು ಪ್ರಯೋಗಗಳಲ್ಲಿನ ಲಕ್ಷಣಗಳಲ್ಲಿ. ಇನ್ನು ಥರ್ಡ್ ಪಾಯಿಂಟ್ಸ್ ಇಲ್ಲಿ ಈ ಅವಲೋಕನದಲ್ಲಿ ಮಾನವನ ಪಾತ್ರ ನಿಷ್ಕ್ರಿಯವಾದದ್ದು. ಅವಲೋಕನದಲ್ಲಿ ಮಾನವನ ಪಾತ್ರ ಕಿಂಚಿತ್ತೂ ಕೂಡ ಇರುವುದಿದ್ರೂ ಕೂಡ ಎಷ್ಟಕ್ಕೆ ಸೀಮಿತವಾಗಿರುತ್ತೆ ಅಂದರೆ ಅವಲೋಕನದಲ್ಲಿ ಸಂಭವಿಸುವಂತಹ ಘಟನೆಗಳನ್ನು ಆಸ್ವಾದಿಸುವಂಥದ್ದು, ಅನುಭವಿಸುವಂಥದ್ದು ಮಾತ್ರ ಮಾನವ ಸೀಮಿತವಾಗಿರ್ತಾನೆ. ಅದನ್ನು ಹೆಚ್ಚು ಕಡಿಮೆ ಮಾಡುವಂತಹ, ನಿಯಂತ್ರಿಸುವಂತಹ ಯಾವ ಸಾಮರ್ಥ್ಯವೂ ಕೂಡ ಮಾನವನಲ್ಲಿರುವುದಿಲ್ಲ. ಆ ಹಿನ್ನೆಲೆಯಲ್ಲಿ ಮಾನವ ಅವಲೋಕನದಲ್ಲಿ ನಿಷ್ಕ್ರಿಯಾನುಭವ, ಯಾವುದೇ ಪಾತ್ರ ಅವನದು ಇರುವುದಿಲ್ಲ. ಇದ್ರೆ ಅದೆಷ್ಟಿಗೆ ಸೀಮಿತವಾಗಿರುತ್ತೆ ಅಂದರೆ ಅವಲೋಕಿಸುವುದಷ್ಟೇ ಅವನ ಪಾತ್ರವಾಗಿರುತ್ತದೆ. ಆ ಹಿನ್ನೆಲೆಯಲ್ಲಿ ಅವಲೋಕನವು ನಿಷ್ಕ್ರಿಯಾನುಭವ ಅಂದರೆ ಕ್ರಿಯಾರಹಿತವಾದದ್ದು. ಮಾನವನಿಗೆ ಯಾವುದೇ ಒಂದು ಅವನ ಮಾತನಾಡನ್ನ ಅವಲೋಕನದಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಅವಲೋಕನವು ನಿಷ್ಕ್ರಿಯಾನುಭವವಾದದ್ದು. ಇದು ನಿಷ್ಕ್ರಿಯ, ಯಾವುದೇ ರೀತಿಯಾದಂಥ ಕ್ರಿಯೆ ಮಾಡುವುದು ಅಲ್ಲಿರಲ್ಲ, ನಿಷ್ಕ್ರಿಯಾನುಭವ. ಇನ್ನು ಪ್ರಯೋಗವು ಸಕ್ರಿಯಾನುಭವ. ಮಾನವ ಪ್ರಯೋಗದಲ್ಲಿ ಅವನ ಪಾತ್ರ, ಯಾಕೆ ಪ್ರಯೋಗದಲ್ಲಿ ಅವಲೋಕನಕಾರ ಅವನ ಹತೋಟಿಯಲ್ಲಿ ಪ್ರಯೋಗ ಸೃಷ್ಟಿಸಲ್ಪಟ್ಟಿರುತ್ತೆ. ಅವನ ಹೋಲ್ಡಿಂಗ್ ಅಂದರೆ ಪ್ರಯೋಗ ಮಾನವ ನಿರ್ಮಿತವಾದ್ದರಿಂದ ಮಾನವ ಕಂಟ್ರೋಲಿಂಗ್, ಮಾನವನ ಹತೋಟಿಯಲ್ಲಿ ಪ್ರಯೋಗವಿರುತ್ತದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರಯೋಗವು ಸಕ್ರಿಯಾನುಭವ. ಪ್ರಯೋಗವು ಸಕ್ರಿಯಾನುಭವ. ಓಕೆ, ಯಾಕಂದ್ರೆ ಮಾನವನ ಪಾತ್ರ, ಮಾನವನ ನಿರ್ಮಿತವಾದದ್ದು, ಮಾನವನಿಂದ ಪ್ರಯೋಗವಾಗಿರುವುದರಿಂದ ಇಲ್ಲಿ ಮಾನವನ ಪಾತ್ರ ಇಲ್ಲಿ ಸಕ್ರಿಯಾನುಭವ. ಯಾಕೆಂದ್ರೆ ಅವನು ಮಾನವನಿಂದಲೇ ಪ್ರಯೋಗ ಸೃಷ್ಟಿಸಲ್ಪಟ್ಟದ್ದು. ಓಕೆ, ಇನ್ನು ಅವಲೋಕನದಲ್ಲಿ ಒಂದು ಘಟನೆ ಸಂಭವಿಸಿದಾಗ ಅದನ್ನ ಮಾನವ ಮತ್ತೆ ಪುನರಾವರ್ತಿಸಲು ಅಂದರೆ ರಿಪಿಟೇಷನ್ ಸಾಧ್ಯವಿಲ್ಲ. ಏಕೆಂದರೆ ನಿಸರ್ಗದಲ್ಲಿ ಉದಾಹರಣೆಯಾಗಿ ಸೂರ್ಯಗ್ರಹಣ ಸಂಭವಿಸಿದಾಗ ಆ ಸೂರ್ಯಗ್ರಹಣವನ್ನು ಮತ್ತೆ ಪುನರಾವರ್ತಿಸಲು ಮಾನವನಿಂದ ಸಾಧ್ಯವಿಲ್ಲ. ಏಕೆಂದರೆ
ನಿಸರ್ಗದಲ್ಲಿ ಸಂಭವಿಸುವಂತಹ ಆ ಘಟನಾವಳಿಗಳು ಅವುಗಳು ದೈವೀದತ್ತವಾದವುಗಳು, ಮಾನವ ನಿರ್ಮಿತವಾದವುಗಳಲ್ಲ. ಆ ಹಿನ್ನೆಲೆಯಲ್ಲಿ ನಿಸರ್ಗದಲ್ಲಿನ ಘಟನೆಗಳನ್ನ ಸಂಭವಿಸಲು ಸಾಧ್ಯವಿಲ್ಲ. ಉದಾಹರಣೆ ಸೂರ್ಯಗ್ರಹಣ ಮತ್ತೆ ಮಾನವ ವೀಕ್ಷಿಸಬೇಕು ಅನ್ನೋದಾದ್ರೆ ಮತ್ತೆ ಪುನಃ ಅದು ಸಂಭವಿಸುವವರೆಗೂ ಕಾಯಬೇಕಾಗುತ್ತದೆ. ಬಟ್ ಪ್ರಯೋಗದಲ್ಲಿ ಏನಾಗುತ್ತೆ, ಪ್ರಯೋಗದಲ್ಲಿ ಒಂದು ಘಟನೆಯನ್ನ ಎಷ್ಟು ಸಲ ಬೇಕಾದರೂ ಯಾವಾಗ ಬೇಕಾದರೂ ನಾವು ಅವುಗಳನ್ನ ಎಷ್ಟೊತ್ತಿನವರೆಗಾದರೂ ಕೂಡ ನಾವು ವೀಕ್ಷಿಸಲಿಕ್ಕೆ ಸಾಧ್ಯವಿರುತ್ತದೆ. ಏಕೆಂದರೆ ಪ್ರಯೋಗದಲ್ಲಿ ಸೃಷ್ಟಿಸಲ್ಪಡುವಂತಹ ಘಟನೆಗಳು ಮಾನವ ನಿರ್ಮಿತವಾದವುಗಳು. ಆ ಹಿನ್ನೆಲೆಯಲ್ಲಿ ಪ್ರಯೋಗವನ್ನು ಎಷ್ಟು ಬಾರಿಯಾದರೂ ಪುನರಾವರ್ತಿಸಲು ಸಾಧ್ಯವಿದೆ. ಓಕೆ, ಫೋರ್ತ್ ಪಾಯಿಂಟ್ಸ್, ಅವಲೋಕನದಲ್ಲಿ ಒಂದು ಘಟನೆಯನ್ನ ಪುನರಾವರ್ತಿಸಲು ಸಾಧ್ಯವಿಲ್ಲ. ಅವಲೋಕನದಲ್ಲಿ ಒಂದು ಘಟನೆಯನ್ನ ಪುನರಾವರ್ತಿಸಲು ಸಾಧ್ಯವಿಲ್ಲ. ಒಂದು ಘಟನೆಯನ್ನು ಪುನರಾವರ್ತಿಸಲು ಸಾಧ್ಯವಿಲ್ಲ. ಓಕೆ, ಪುನರಾವರ್ತಿಸಲು ಸಾಧ್ಯವಿಲ್ಲ. ಫಾರ್ ಎಕ್ಸಾಂಪಲ್, ಸೂರ್ಯಗ್ರಹಣ, ಭೂಕಂಪ, ಚಂಡಮಾರುತ ಇತ್ಯಾದಿ. ಸೂರ್ಯಗ್ರಹಣ, ಭೂಕಂಪ, ಚಂಡಮಾರುತ, ಜ್ವಾಲಾಮುಖಿ ಇತ್ಯಾದಿ. ಓಕೆ, ಇಲ್ಲಿ ನಾವು ಪ್ರಯೋಗದಲ್ಲಿ ಒಂದು ಘಟನೆಯನ್ನ ಎಷ್ಟು ಬಾರಿ ಬೇಕಾದರೂ ಪುನರಾವರ್ತಿಸಲು ಸಾಧ್ಯವಿದೆ. ಪ್ರಯೋಗದಲ್ಲಿ ಪುನರಾವರ್ತಿಸಲು ಸಾಧ್ಯವಿದೆ. ಸಾಕು, ಸಂಕ್ಷಿಪ್ತವಾಗಿ ಏನು, ಪ್ರಯೋಗದಲ್ಲಿ ಒಂದು ಘಟನೆಯನ್ನ ಪುನರಾವರ್ತಿಸಲು ಸಾಧ್ಯವಿದೆ. ಸೂರ್ಯಗ್ರಹಣವನ್ನ ಎಷ್ಟು ಸಾರಿ ಬೇಕಾದರೂ ಕೂಡ ಪ್ರಯೋಗದಲ್ಲಿ ನಾವು ವೀಕ್ಷಿಸಬಹುದು. ಒಂದು ಘಟನೆಯನ್ನ ಪುನರಾವರ್ತಿಸಬಹುದು. ಓಕೆ, ಇಲ್ಲಿ ಅವಲೋಕನ ಮತ್ತು ಪ್ರಯೋಗದ ಲಕ್ಷಣಗಳಲ್ಲಿ 5 ಮಾರ್ಕ್ಸ್ ಕೇಳಿದ್ರೆ ಈ 4 ಲಕ್ಷಣಗಳು. ನೆಕ್ಸ್ಟ್ ಫಿಫ್ತ್, 5 ಮಾರ್ಕ್ಸ್ ಕೇಳಿದ್ರೆ 5 ಅಥವಾ 6 ಪಾಯಿಂಟ್ಸ್ ಅನ್ನ ಬರೆಯಬೇಕು. ಈಗ 4 ಓಕೆ, ಈಗ ಫಿಫ್ತ್ ಪಾಯಿಂಟ್ಸ್ 5ರಲ್ಲಿ ಅವಲೋಕನ, ನೆಕ್ಸ್ಟ್ ಪ್ರಯೋಗ. ಓಕೆ, ಐದನೇದಲ್ಲಿ ನೆಕ್ಸ್ಟ್ ನಾವು ಅವಲೋಕನವು ವ್ಯತ್ಯಾಸ. ಅವಲೋಕನವು ಕಡಿಮೆ ಕರಾರುವಕ್ಕಾದದ್ದು, ಇನ್ನು ಪ್ರಯೋಗ ಹೆಚ್ಚು ಕರಾರುವಕ್ಕಾದದ್ದು. ಏಕೆಂದರೆ ಅವಲೋಕನದಲ್ಲಿ ನಿಸರ್ಗದಲ್ಲಿ ಸಂಭವಿಸುವಂತಹ ಅವಲೋಕನವು ಅಲ್ಲಿ ಕೆಲವು ನಿಮಿಷ ಅಥವಾ ಸೆಕೆಂಡ್ಗಳಲ್ಲಿ ಸಂಭವಿಸಿ ಇಲ್ಲವಾಗಬಹುದು. ಆ ಸಮಯದಲ್ಲಿ ಹೆಚ್ಚು ಜ್ಞಾನವನ್ನು ಘಟನೆಗೆ ಸಂಬಂಧಿಸಿದಂತೆ ಪಡೆಯಲು ಸಾಧ್ಯವಿಲ್ಲ. ಏಕೆಂದರೆ ಸಮಯದ ಅಭಾವ ಇರುತ್ತೆ, ಸಮಯದ ಕೊರತೆ ಇರುತ್ತೆ. ಆ ಅತ್ಯಲ್ಪ ಅವಧಿಯಲ್ಲಿ ವಿಶಾಲವಾದಂತಹ ಹೆಚ್ಚು ಜ್ಞಾನವನ್ನು ಪಡೆಯಲು ಸಾಧ್ಯವಿಲ್ಲ. ಪ್ರಯೋಗ ಹೆಚ್ಚು ಕರಾರುವಕ್ಕಾದದ್ದು. ಏಕೆಂದರೆ ಒಂದು ಘಟನೆಯನ್ನ ನಾವು ಕೃತಕವಾಗಿ ನಿರ್ಮಿಸಿ ಅದರ ಬಗೆಗಿನ ಜ್ಞಾನವನ್ನು ಹೆಚ್ಚು ಜ್ಞಾನವನ್ನ ಪಡೆಯಲು ಸಾಧ್ಯವಿದೆ. ಏಕೆಂದರೆ ಅದು ಮಾನವನ ಹತೋಟಿಯಲ್ಲಿ ಪ್ರಯೋಗವಿರುವುದರಿಂದ ಎಷ್ಟು ಸಮಯದವರೆಗೂ ಕೂಡ ನಾವು ವೀಕ್ಷಿಸಲು ಬರುತ್ತದೆ. ಓಕೆ, ಇಲ್ಲಿ ಅವಲೋಕನವು
ಕಡಿಮೆ ಕಾಲವಕ್ಕಾದದ್ದು. ಯಾಕೆ? ಸಮಯದ ಅಭಾವ ಇರುತ್ತೆ. ಆ ಅತ್ಯಂತ ಅವಧಿಯಲ್ಲಿ ಒಂದು ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚು ಜ್ಞಾನವನ್ನು ಪಡೆಯಲು ಸಾಧ್ಯವಿಲ್ಲ. ಅವಲೋಕನವು ಕಡಿಮೆ ಕಾಲವಕ್ಕಾದದ್ದು. ಇನ್ನು ಪ್ರಯೋಗ ಹೆಚ್ಚು ಕಾಲಾವಕಾಶದ್ದು. ಯಾಕೆಂದ್ರೆ ಹೆಚ್ಚು ಕಾಲಾವಕಾಶ ಎಷ್ಟೊತ್ತಿನಾದರೂ ಕೂಡ ನಾವು ಇಲ್ಲಿ ಅವಲೋಕಿಸಬಹುದು. ಪ್ರಯೋಗವು ಹೆಚ್ಚು ನಿಖರವಾದದ್ದು. ಹೆಚ್ಚು ನಿಖರವಾದದ್ದು. ಓಕೆ. ಇನ್ನು ಈ ಅವಲೋಕನ ಮತ್ತು ಪ್ರಯೋಗದಲ್ಲಿನ ವ್ಯತ್ಯಾಸಗಳಲ್ಲಿ ವ್ಯತ್ಯಾಸ. ಇನ್ನು ನಾವು ಅವಲೋಕನದಲ್ಲಿ ಕಾರಣಗಳಿಂದ ಪರಿಣಾಮಗಳತ್ತ ಮತ್ತು ಪರಿಣಾಮಗಳಿಂದ ಕಾರಣಗಳತ್ತ ಸಾಗಬಹುದು. ಓಕೆ. ಇನ್ನು ಪ್ರಯೋಗದಲ್ಲಿ ನಾವು ರೀಸನ್ಸ್ ಅಂದರೆ ಕಾರಣಗಳ ಒಂದು ವಿವರಣೆಯನ್ನು ಇಟ್ಟುಕೊಂಡು ಕಂಟಿನ್ಯೂಷನ್, ಯಾವ ಕಡೆ ಪರಿಣಾಮಗಳತ್ತ ಮಾತ್ರ ಸಾಗುತ್ತೇವೆ. ಓಕೆ. ಯಾವ ಪಾಯಿಂಟ್ಸು? ಅವಲೋಕನದಲ್ಲಿ ಕಾರಣಗಳಿಂದ ಪರಿಣಾಮಗಳತ್ತ, ಪರಿಣಾಮಗಳಿಂದ ಕಾರಣಗಳತ್ತ ಸಾಗುತ್ತೇವೆ. ಅವಲೋಕನದಲ್ಲಿ ಕಾರಣಗಳಿಂದ ಪರಿಣಾಮಗಳತ್ತ, ಕಾರಣಗಳಿಂದ ಪರಿಣಾಮಗಳತ್ತ, ಪರಿಣಾಮಗಳಿಂದ ಕಾರಣಗಳತ್ತ ಸಾಗಬಲ್ಲೆವು. ಪರಿಣಾಮಗಳಿಂದ ಕಾರಣಗಳತ್ತ ಸಾಗಬಲ್ಲೆವು. ಅಥವಾ ಸಾಗುತ್ತೇವೆ. ಪುಸ್ತಕ. ಇನ್ನು ಪ್ರಯೋಗದಲ್ಲಿ ಕಾರಣಗಳಿಂದ ಪರಿಣಾಮಗಳತ್ತ ಸಾಗುತ್ತೇವೆ. ಪ್ರಯೋಗದಲ್ಲಿ ಕಾರಣಗಳಿಂದ ಪ್ರಯೋಗಗಳತ್ತ ಸಾಗುತ್ತೇವೆ. ಪ್ರಯೋಗದಲ್ಲಿ ಕಾರಣದಿಂದ ಪರಿಣಾಮಗಳತ್ತ ಸಾಗುತ್ತೇವೆ. ಓಕೆ. ಇನ್ನು ಈ ವ್ಯತ್ಯಾಸಗಳಲ್ಲಿ ಅಂದರೆ ಇಲ್ಲಿಗೆ ಅವಲೋಕನ ಮತ್ತು ಪ್ರಯೋಗದ ಲಕ್ಷಣಗಳು, ಅವಲೋಕನ ಮತ್ತು ಪ್ರಯೋಗಗಳ ವ್ಯತ್ಯಾಸಗಳು ಕುರಿತು ಬರೆಯಿರಿ ಅಂತ ಹೇಳ್ಬಿಟ್ಟು 5 ಮಾರ್ಕ್ ಕ್ವೆಶ್ಚನ್ಸ್ ಕೇಳಿದ್ರೆ ಇಲ್ಲಿ ಈ ರೀತಿಯಾಗಿ 5 ಅಥವಾ 6 ಪಾಯಿಂಟ್ಸ್ ಅನ್ನ ಅವಲೋಕನ ಮತ್ತು ಪ್ರಯೋಗದಲ್ಲಿನ ವ್ಯತ್ಯಾಸಗಳು ಇದಕ್ಕೆ ಬರೀಬೇಕಾಗುತ್ತೆ. ನೆಕ್ಸ್ಟ್ ಸಭೆಯು ಪ್ರಯೋಗಕ್ಕಿಂತ ಅವಲೋಕನದ ಅಧಿಕ ಪ್ರಯೋಜನಗಳು. ಇನ್ನು ಅವಲೋಕನಕ್ಕಿಂತ ಪ್ರಯೋಗದ ಅಧಿಕ ಪ್ರಯೋಜನಗಳು ಇವೆರಡೂ ಕೂಡ ಎರಡರಲ್ಲಿ ಎಕ್ಸಾಮಿನೇಷನ್ಗೆ ಒಂದನ್ನು ಕೊಟ್ಟಿರ್ತಾರೆ. 5 ಮಾರ್ಕ್ ಕ್ವೆಶ್ಚನ್ಸ್. ಹೇಗೆ ಇಲ್ಲಿ ಕ್ವೆಶ್ಚನ್ಸು ಪ್ರಯೋಗಕ್ಕಿಂತ ಅವಲೋಕನದ ಅಧಿಕ ಪ್ರಯೋಜನಗಳು ಅದನ್ನೇ ಬಿಟ್ಟ 5 ಮಾರ್ಕ್ ಕ್ವೆಶ್ಚನ್ಸ್. ಹೇಗೆ ಪ್ರಯೋಗಕ್ಕಿಂತ ಅವಲೋಕನದ ಅಧಿಕ ಪ್ರಯೋಜನಗಳು ಎರಡರಲ್ಲೂ ಕೂಡ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಎಕ್ಸಾಮಿನೇಷನ್ ಕೇಳ್ತಾನೆ. ಹಾಗಾದ್ರೆ ಆ ಹಿನ್ನೆಲೆಯಲ್ಲಿ ಪ್ರಯೋಗಕ್ಕಿಂತ ಪ್ರಯೋಗಕ್ಕಿಂತ ಅವಲೋಕನದ ಅಧಿಕ ಪ್ರಯೋಜನಗಳು. ಪ್ರಯೋಗಕ್ಕಿಂತ ಅವಲೋಕನದ ಅಧಿಕ ಪ್ರಯೋಜನಗಳು. ಪ್ರಯೋಗಕ್ಕಿಂತ ಅವಲೋಕನದ ಅಧಿಕ ಪ್ರಯೋಜನಗಳು.
ಅಧಿಕ ಪ್ರಯೋಜನಗಳು. 5 ಕ್ವೆಶ್ಚನ್ಸ್ಗೆ 3 ಕ್ವೆಶ್ಚನ್ಸ್ ಅದನ್ನೇ ಅಂತ ಕೇಳಬಹುದು. ಹಾಗೆ ಅವಲೋಕನಕ್ಕಿಂತ ಪ್ರಯೋಗದ ಅಧಿಕ ಪ್ರಯೋಜನಗಳು ಇವೆರಡರಲ್ಲಿ ಯಾವುದಾದ್ರೂ ಒಂದು ಇರುತ್ತೆ. ಹಾಗಾದ್ರೆ ಇಲ್ಲಿ ನೋಡಿ, ಹಾಗಾದ್ರೆ ಇಲ್ಲಿ ಅಂದ್ರೆ ಪ್ರಯೋಗಕ್ಕಿಂತ ಅವಲೋಕನದ ಅಧಿಕ ಪ್ರಯೋಜನಗಳು ಅಂದ್ರೆ ಇದರ ತಾತ್ಪರ್ಯ ಅವಲೋಕನ ಹೇಗೆ ಅಂದ್ರೆ ಯಾವ ರೀತಿಯಾಗಿ ಪ್ರಯೋಗಕ್ಕಿಂತ ಮೊದಲು ಅಥವಾ ಪ್ರಯೋಗಕ್ಕಿಂತ ಹೆಚ್ಚಿನ ಪ್ರಯೋಜನ ಅಂದ್ರೆ ಅಡ್ವಾಂಟೇಜಸ್ ಹೆಚ್ಚಿನ ಒಂದು ಪ್ರಯೋಜನಗಳನ್ನು ಕಾಣಲಾಗುತ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾದರೆ ಆ ಹಿನ್ನೆಲೆಯಲ್ಲಿ ಫಸ್ಟ್ ಒನ್ ಅವಲೋಕನಕ್ಕೆ ಬೆಲೆಯೇ ಇಲ್ಲವೆಂದು ಭಾವಿಸಬಾರದು. ಇದು ಮೊದಲನೇ ಪ್ರಯೋಜನ. ಏನ್ರಿ? ಅವಲೋಕನಕ್ಕೆ ಫಸ್ಟ್ ಒನ್ ಬೆಲೆಯೇ ಇಲ್ಲವೆಂದು ಭಾವಿಸಬಾರದು. ಮೊದಲಿಗೆ 3-4 ಲಕ್ಷಗಳನ್ನು ನೋಡ್ಕೊಂಡು ಒಂದೊಂದನೇ 5 ಮಾರ್ಕ್ಸ್ಗೆ 2-3 ವಾಕ್ಯದಲ್ಲಿ ವಿವರಿಸುವಂಥದ್ದು. ಹಾಗಾದ್ರೆ ಆ ಹಿನ್ನೆಲೆಯಲ್ಲಿ ಫಸ್ಟ್ ಒನ್ ಅವಲೋಕನಕ್ಕೆ ಬೆಲೆಯೇ ಇಲ್ಲವೆಂದು ಭಾವಿಸಬಾರದು. ಬೆಲೆಯೇ ಇಲ್ಲವೆಂದು ಭಾವಿಸಬಾರದು. ಇದು ಮೊದಲನೇ ಪ್ರಯೋಜನ, ಮೊದಲನೇ ಲಕ್ಷಣ. ಇನ್ನು ಸೆಕೆಂಡ್ ಒನ್, ಎರಡನೇದು, ಅವಲೋಕನದಲ್ಲಿ ನಾವು ಕಾರಣಗಳಿಂದ ಪರಿಣಾಮಗಳತ್ತ ಪರಿಣಾಮಗಳಿಂದ ಕಾರಣಗಳತ್ತ ಸಾಗಬಲ್ಲೆವು. ಎರಡನೇ ಲಕ್ಷಣ ಅವಲೋಕನದಲ್ಲಿ ಕಾರಣಗಳಿಂದ ಪರಿಣಾಮಗಳತ್ತ ಪರಿಣಾಮಗಳಿಂದ ಕಾರಣಗಳತ್ತ ಸಾಗಬಲ್ಲೆವು. ಅಥವಾ ಸಾಗುತ್ತೇವೆ. ಪರಿಣಾಮದಿಂದ ಕಾರಣಗಳತ್ತ ಸಾಗುತ್ತೇವೆ. ಇದು ಎರಡನೇ ಪ್ರಯೋಜನ. ಅಂದ್ರೆ ಪ್ರಯೋಗಕ್ಕಿಂತ ಅವಲೋಕನದ ಎರಡನೇ ಲಕ್ಷಣ. ಇನ್ನು ಥರ್ಡ್ ಒನ್, ಮೂರನೇದು, ಅವಲೋಕನವು ಪ್ರಯೋಗಕ್ಕಿಂತ ಮೊದಲು ಸಂಭವಿಸುವ ಕ್ರಿಯೆಯಾಗಿದೆ. ಯಾಕಂದ್ರೆ ಈ ಅವಲೋಕನ ಎನ್ನುವಂಥದ್ದು ಪ್ರಯೋಗಕ್ಕಿಂತ ಪೂರ್ವಭಾವಿಯಾಗಿ, ಪ್ರಯೋಗಕ್ಕಿಂತ ಮುಂಚಿತವಾಗಿ ಸಂಭವಿಸುವ ಕ್ರಿಯೆಯಾಗಿದೆ. ಇದು ಮೂರನೇ ಲಕ್ಷಣ. ಅವಲೋಕನವು ಪ್ರಯೋಗಕ್ಕಿಂತ ಮೊದಲು ಸಂಭವಿಸುವ ಕ್ರಿಯೆಯಾಗಿದೆ. ಅವಲೋಕನವು ಪ್ರಯೋಗಕ್ಕಿಂತ ಮೊದಲು ಸಂಭವಿಸುವ ಕ್ರಿಯೆಯಾಗಿದೆ. ಮೊದಲು ಸಂಭವಿಸುವ ಕ್ರಿಯೆಯಾಗಿದೆ. ಓಕೆ. ಇನ್ನು ನಾವು 5 ಮಾರ್ಕ್ಸ್ ಕೇಳಿದ್ರೆ ಹೇಗೆ ಪ್ರಯೋಗಕ್ಕಿಂತ ಅವಲೋಕನದ ಅಧಿಕ ಪ್ರಯೋಜನಗಳು ನಿರೂಪಿಸಿರಿ ಅಂತ ಕೇಳಿದ್ರೆ ನಾವು ಈ 3 ಲಕ್ಷಣಗಳನ್ನು ಬರೀತೀವಿ. ಒಂದೊಂದಕ್ಕೆ 1-2-3 ಪಾಯಿಂಟ್ಸ್ ಅನ್ನ ಕೊಟ್ಟು ನಾವು ಅವುಗಳನ್ನು ವಿವರಿಸಬೇಕಾಗುತ್ತೆ. 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೇಳಿದ್ರಿ. ಹಾಗಾದ್ರೆ ಫಸ್ಟ್ ಒನ್ ಇದಕ್ಕೊಂದ 2-3 ಲಕ್ಷಣ, ಸೆಕೆಂಡ್ ಒನ್ ಎರಡನೇ 1-2-3, ಥರ್ಡ್ ಒನ್ ಮೂರಕ್ಕೆ 1-2-3, ಅಲ್ಲಿ ಈ ಟಾಪಿಕ್ ಮುಗಿಯುತ್ತೆ. ಓಕೆ. ಹಾಗಾದ್ರೆ ಫಸ್ಟ್ ಪಾಯಿಂಟ್ಸು ಇಲ್ಲಿ ಈ ಅವಲೋಕನವನ್ನು ನಾವು ಪ್ರಯೋಗದೊಂದಿಗೆ ಹೋಲಿಕೆ ಮಾಡಿದಾಗ, ಅಂದ್ರೆ ಹೋಲಿಸಿ ನೋಡಿದಾಗ ಯಾವ ವ್ಯಾಪ್ತಿ ಹೆಚ್ಚು ವಿಸ್ತಾರವಾದದ್ದು
ಇನ್ನು ಅವಲೋಕನದ ಪ್ರಯೋಗದವರು ಅಂದ್ರೆ ಇಲ್ಲಿ ಅವಲೋಕನದ ವಿಸ್ತಾರ ಹೆಚ್ಚು ವಿಶಾಲವಾದದ್ದು. ಇದು ಫಸ್ಟ್ ಪಾಯಿಂಟ್. ಇಲ್ಲಿ ಅವಲೋಕನವನ್ನು ಪ್ರಯೋಗದೊಂದಿಗೆ ಹೋಲಿಕೆ ಮಾಡಿದಾಗ ಹೋಲಿಸಿದಾಗ ಅವಲೋಕನವನ್ನು ಪ್ರಯೋಗದೊಂದಿಗೆ ಹೋಲಿಸಿದಾಗ ಅವಲೋಕನವನ್ನು ಪ್ರಯೋಗದೊಂದಿಗೆ ಹೋಲಿಸಿದಾಗ ಅವಲೋಕನದ ವ್ಯಾಪ್ತಿಯು ಅವಲೋಕನದ ವ್ಯಾಪ್ತಿಯು ಅವಲೋಕನದ ವ್ಯಾಪ್ತಿಯು ಪ್ರಯೋಗಕ್ಕಿಂತ ಹೆಚ್ಚು ವಿಸ್ತಾರವಾದುದು. ಅವಲೋಕನದ ವ್ಯಾಪ್ತಿಯು ಪ್ರಯೋಗಕ್ಕಿಂತ ಹೆಚ್ಚು ವಿಸ್ತಾರವಾದದ್ದು. ಯಾಕೆಂದರೆ ಪ್ರಯೋಗ 4 ಗೋಳಗಳ ಮಧ್ಯೆ ಸಂಭವಿಸುವಂತಹ ಒಂದು ಕ್ರಿಯೆ. ಇನ್ನು ಈ ಅವಲೋಕನ ಎನ್ನುವಂಥದ್ದು ನಿಸರ್ಗದಲ್ಲಿ ಸಂಭವಿಸುವಂತಹ ಒಂದು ಘಟನೆ. ಉದಾಹರಣೆ ಭೂಕಂಪ, ಚಂಡಮಾರುತ, ಜ್ವಾಲಾಮುಖಿ, ಅತಿವೃಷ್ಟಿ, ಅನಾವೃಷ್ಟಿ ಇವೆಲ್ಲವುಗಳು ಕೂಡ ನಿಸರ್ಗದಲ್ಲಿ ಸಂಭವಿಸುವಂತಹ ಘಟನಾವಳಿಗಳು. ಓಕೆ, ವ್ಯಾಪ್ತಿಯು ಅವಲೋಕನದ ವ್ಯಾಪ್ತಿಯು ಪ್ರಯೋಗದ ವ್ಯಾಪ್ತಿಗಿಂತ ಪ್ರಯೋಗಕ್ಕಿಂತ ಅವಲೋಕನವನ್ನು ಪ್ರಯೋಗದೊಂದಿಗೆ ಹೋಲಿಸಿದಾಗ ಅವಲೋಕನ ವ್ಯಾಪ್ತಿಯು ಪ್ರಯೋಗದ ವ್ಯಾಪ್ತಿಗಿಂತ ಹೆಚ್ಚು ವಿಸ್ತಾರವಾದದ್ದು. ಹೆಚ್ಚು ವಿಸ್ತಾರ. ಓಕೆ, ಇನ್ನು ಎರಡನೇ ಲಕ್ಷಣ. ಫಸ್ಟ್ ಪಾಯಿಂಟ್ಸ್ ಆಯಿತು. ಇನ್ನು ನಾವು ಸೆಕೆಂಡ್ ಪಾಯಿಂಟ್ಸ್ ನೋಡೋದಾದ್ರೆ ಇಲ್ಲಿ ಪ್ರಯೋಗದಲ್ಲಿ ನಾವು ಅಂದ್ರೆ ಈ ನಿಸರ್ಗದ ಅದೆಷ್ಟೋ ಘಟನಾವಳಿಗಳನ್ನು ಇಲ್ಲಿ ಅವಲೋಕನದಲ್ಲಿ ನಾವು ಕೃತಕವಾಗಿ ಸೃಷ್ಟಿಸಲು ಸಾಧ್ಯವಿಲ್ಲ. ಸೆಕೆಂಡ್ ಅಂದ್ರೆ ಫಸ್ಟ್ ಸಬ್-ಅಡಿಯಲ್ಲಿ ಎರಡನೇ ಸಬ್. ಅವಲೋಕನದಲ್ಲಿ ಅದೆಷ್ಟೋ ಘಟನಾವಳಿಗಳನ್ನು ನಾವು ಕೃತಕವಾಗಿ ಸೃಷ್ಟಿಸಲು ಸಾಧ್ಯವಿಲ್ಲ. ಏಕೆಂದರೆ ಅವುಗಳನ್ನು ನಾವು ಸೃಷ್ಟಿಸಲಿಕ್ಕೆ ಹೋದರೆ ಏನೆಲ್ಲ ಅಪಾಯಕಾರಿ ಘಟನೆಗಳನ್ನ ನಾವು ಅನುಭವಿಸಬೇಕಾಗತ್ತೆ. ಯಾಕೆಂದರೆ ಯುದ್ಧವನ್ನ ಈಗ ಉದಾಹರಣೆ ಯುದ್ಧದಿಂದ ಆಗುವಂತಹ ಪರಿಣಾಮಗಳೇನು? ಇದು ನ್ಯಾಚುರಲ್ ಆಗಿ ಎಂದೋ ಸಂಭವಿಸಿರುತ್ತೆ. ನಿಸರ್ಗದಲ್ಲಿ ಮತ್ತೆ ಪುನಃ ನಾವು ಅವುಗಳನ್ನು ಸೃಷ್ಟಿಸಬೇಕು ಅಂತ ಹೋದರೆ ಏನೆಲ್ಲ ಸಾವು ನೋವುಗಳು, ಏನೆಲ್ಲ ನಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ಅದೇ ರೀತಿ ಒಬ್ಬ ವ್ಯಕ್ತಿ ಅಂದರೆ ವಿಷ ಸೇವನೆ ಮಾಡಿದಾಗ ಉಂಟಾಗುವಂತಹ ಪರಿಣಾಮಗಳೇನು ಎನ್ನುವುದನ್ನು ನಾವು ಪ್ರಾಕ್ಟಿಕಲ್ ಆಗಿ ನೋಡ್ಲಿಕ್ಕೆ ಹೋದರೆ ನಾವು ಏನಾಗುತ್ತೆ, ತುಂಬ ಅಪಾಯಕಾರಿ ಅನ್ನ ನಾವು ಎದುರಿಸಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಅವಲೋಕನದಲ್ಲಿ ಅದೆಷ್ಟೋ ಘಟನೆಗಳನ್ನು ಪುನರಾವರ್ತಿಸಲು ಸಾಧ್ಯವಿಲ್ಲ. ಅದಕ್ಕೆ ಚಂಡಮಾರುತ, ಭೂಕಂಪ, ಅತಿವೃಷ್ಟಿ, ಅನಾವೃಷ್ಟಿ ಮತ್ತು ಯುದ್ಧಗಳಿಂದ ಆಗುವಂತಹ ಪರಿಣಾಮಗಳು, ವಿಷ ಸೇವನೆಯಿಂದ ಉಂಟಾಗುವಂತಹ ಕೆಡುಕುಗಳು ಇವೆಲ್ಲವೂ ಕೂಡ ನ್ಯಾಚುರಲ್ ಆಗಿ ಸಂಭವಿಸುವಂಥವುಗಳು. ಅವುಗಳನ್ನು ನಾವು ಕೃತಕವಾಗಿ ಸೃಷ್ಟಿಸಲು ಹೋದರೆ ಏನೆಲ್ಲ ಅಪಾಯಕಾರಿ ದುರಂತ ಘಟನೆಗಳನ್ನು ಎದುರಿಸಬೇಕಾಗುತ್ತೆ. ಅವಲೋಕನದಲ್ಲಿ ಅದೆಷ್ಟೋ ಘಟನಾವಳಿಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ.
ಓಕೆ. ಇನ್ನು ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಯುದ್ಧಗಳಿಂದ ಆಗುವಂತಹ ಪರಿಣಾಮಗಳು, ವಿಷ ಸೇವನೆಯಿಂದ ಆಗುವ ಪರಿಣಾಮಗಳು ಇತ್ಯಾದಿ. ವಿಷ ಸೇವನೆಯಿಂದ ಆಗುವ ಪರಿಣಾಮಗಳು ಇತ್ಯಾದಿ. ಓಕೆ. ಇನ್ನು ಈ ಫಸ್ಟ್ ಒನ್ ಸಬ್ಬಿಗೆ ಎಷ್ಟು ಪಾಯಿಂಟ್ಸ್ ಆಯಿತು? ಒಂದು 2 ಪಾಯಿಂಟ್ಸ್ ಆಯಿತು. ನೆಕ್ಸ್ಟ್ ಹಾಗಾದರೆ ನಾವಿಲ್ಲಿ ಅವಲೋಕನದಲ್ಲಿ ನಾವು ಇಲ್ಲಿಗೆ ಫಸ್ಟ್ ಒನ್ ಸಬ್ ಹೆಡಿಂಗ್ ಆಯಿತು. ಎಕ್ಸ್ಪ್ಲೇಷನ್ಗೆ ಒಂದು 2 ಪಾಯಿಂಟ್ಸ್ ಕೊಟ್ಟರೆ ಸಾಕು. ಕ್ವೆಶ್ಚನ್ಸ್ಗೆ ಫಸ್ಟ್ ಒನ್ ಸಬ್ ಹೆಡಿಂಗ್. ಇನ್ನು ಸೆಕೆಂಡ್ ಒನ್ ಸಬ್ ಅಂದರೆ ಎರಡನೇ ಲಕ್ಷಣ. ಎರಡನೇ ಲಕ್ಷಣ ಅಂದರೆ ಇಲ್ಲಿ ನಾವು ಅವಲೋಕನದಲ್ಲಿ ಕಾರಣದಿಂದ ಪರಿಣಾಮಗಳತ್ತ, ಇನ್ನು ಪರಿಣಾಮಗಳಿಂದ ಕಾರಣಗಳತ್ತ ಸಾಗುತ್ತೇವೆ. ಇಲ್ಲಿ ಅವಲೋಕನದಲ್ಲಿ ಇನ್ನೊಂದು ಸಬ್ಡು ಅವಲೋಕನದಲ್ಲಿ ಕಾರಣಗಳಿಂದ ಪರಿಣಾಮಗಳತ್ತ, ಕಾರಣಗಳಿಂದ ಪರಿಣಾಮಗಳತ್ತ ಕಾಮಸ್, ಇನ್ನು ಪರಿಣಾಮಗಳಿಂದ ಕಾರಣಗಳತ್ತ, ಕಾರಣಗಳಿಂದ ಪರಿಣಾಮಗಳತ್ತ ಕಾಮಸ್, ಇನ್ನು ಪರಿಣಾಮಗಳಿಂದ ಕಾರಣಗಳತ್ತ ಸಾಗವಲ್ಲೆವು. ಪರಿಣಾಮಗಳಿಂದ ಕಾರಣದಿಂದ ಪರಿಣಾಮಗಳತ್ತ ಕಾಮಸ್, ಇನ್ನು ಪರಿಣಾಮಗಳಿಂದ ಕಾರಣಗಳತ್ತ ಸಾಗಬಲ್ಲೆವು. ಇದಕ್ಕೆ ಒಂದೆರಡು ಪಾಯಿಂಟ್ಸ್. ಸಾಗಬಲ್ಲೆವು ಫುಲ್ ಸ್ಟಾಪ್. ಇನ್ನು ಇದಕ್ಕೊಂದೆರಡು ಪಾಯಿಂಟ್ಸ್ ಕೊಡೋದಾದ್ರೆ ನೋಡಿ, ಇಲ್ಲಿ ಅವಲೋಕನದಲ್ಲಿ ಫಸ್ಟ್ ಪಾಯಿಂಟ್ಸ್ ಇರುತ್ತೆ. ಅವಲೋಕನದಲ್ಲಿ ನಾವು ಒಂದು ಘಟನೆಯನ್ನ ಅವಲೋಕಿಸುವ ಮೂಲಕ ಅದರ ಪರಿಣಾಮವನ್ನು ಕಂಡು ಹಿಡಿಯಬಹುದಾಗಿದೆ. ಒಂದು ಘಟನೆಯನ್ನ ಅವಲೋಕಿಸುವುದರ ಮೂಲಕ ಅದರ ಪರಿಣಾಮವನ್ನು ನಾವು ಕಂಡು ಹಿಡಿಯಬಹುದಾಗಿದೆ. ಓಕೆ. ಒಂದು ಘಟನೆಯನ್ನು ಅವಲೋಕಿಸುವ ಮೂಲಕ ಅಂದರೆ ವೀಕ್ಷಿಸುವ ಮೂಲಕ, ಅವಲೋಕಿಸುವ ಮೂಲಕ ಒಂದು ಪರಿಣಾಮವನ್ನು ಕಂಡು ಹಿಡಿಯಬಹುದಾಗಿದೆ. ಓಕೆ. ಪರಿಣಾಮವನ್ನು ಕಂಡು ಹಿಡಿಯಬಹುದಾಗಿದೆ. ಇದು ಸಬ್ 2 ನಲ್ಲಿ ಫಸ್ಟ್ ಒನ್. ಕಂಡು ಹಿಡಿಯಬಹುದಾಗಿದೆ ಫುಲ್ ಸ್ಟಾಪ್. ಇನ್ನು ಎರಡನೇದು ಸೆಕೆಂಡ್ ಒನ್. ಹೀಗೆ ಕಾರಣದಿಂದ ಪರಿಣಾಮಗಳತ್ತ, ಇನ್ನು ನಾವು ಪರಿಣಾಮಗಳಿಂದ ಕಾರಣಗಳತ್ತ ಸಾಗುತ್ತೇವೆ. ಹೀಗೆ ಕಾರಣದಿಂದ ಪರಿಣಾಮಗಳತ್ತ ಕಾಮಸ್, ಇನ್ನು ಪರಿಣಾಮಗಳಿಂದ ಕಾರಣಗಳತ್ತ ಸಾಗಬಲ್ಲೆವು. ಪರಿಣಾಮಗಳಿಂದ ಕಾರಣಗಳತ್ತ ಸಾಗಬಲ್ಲೆವು. ಓಕೆ. ಇನ್ನು ಲಾಸ್ಟ್ ಒನ್ ಪ್ರಯೋಗಕ್ಕಿಂತ ಅವಲೋಕನ ಲಕ್ಷಣದಲ್ಲಿ ಲಾಸ್ಟ್ ಒನ್, ಅವಲೋಕನವು ಪ್ರಯೋಗಕ್ಕಿಂತ ಮೊದಲು ಸಂಭವಿಸುವ ಕ್ರಿಯೆಯಾಗಿದೆ. ಅವಲೋಕನ ಮತ್ತು ಪ್ರಯೋಗ ಇವುಗಳೆರಡರಲ್ಲಿ ಅವಲೋಕನ ಅಂತಕ್ಕಂಥದ್ದು ಪ್ರಯೋಗಕ್ಕಿಂತ ಮೊದಲು ಸಂಭವಿಸುವ ಕ್ರಿಯೆಯಾಗಿದೆ. ಲಾಸ್ಟ್ ಒನ್. ಮೂರನೇದು ಲಾಸ್ಟ್ ಒನ್
ಸಬ್3 ಅವಲೋಕನವು ಪ್ರಯೋಗಕ್ಕಿಂತ ಮೊದಲು ಸಂಭವಿಸುವ ಕ್ರಿಯೆಯಾಗಿದೆ. ಅವಲೋಕನವು ಪ್ರಯೋಗಕ್ಕಿಂತ ಮೊದಲು ಸಂಭವಿಸುವ ಕ್ರಿಯೆಯಾಗಿದೆ. ಹಾಗಾದ್ರೆ ಪ್ರಯೋಗಕ್ಕೆ ಒಂದು ಆಧಾರ ಬೇಕು, ಒಂದು ನಿರ್ದಿಷ್ಟ ಜ್ಞಾನ ಬೇಕು. ಪ್ರಯೋಗವನ್ನ ಕೈಗೊಳ್ಳಬೇಕಾದ್ರೆ ಒಂದು ನಿರ್ದಿಷ್ಟವಾದಂತಹ ಜ್ಞಾನ, ಒಂದು ಅಪ್ರಾಕ್ಸಿಮೇಟ್, ಒಂದು ಜ್ಞಾನಾರ್ಜನೆ ಅಂತಕ್ಕಂಥದ್ದು ಬೇಕು. ಹಾಗಾದ್ರೆ ಆ ನಿರ್ದಿಷ್ಟ ಜ್ಞಾನ ಅಥವಾ ಆಧಾರ ಅವಲೋಕನದಿಂದ ಪ್ರಯೋಗಕ್ಕೆ ದೊರೆಯುತ್ತದೆ. ಒಂದು ವರದಿ ಬೇಕಲ್ಲ, ಆ ವರದಿ ಅಂತಕ್ಕಂಥದ್ದು ಅವಲೋಕನದಿಂದ ಪ್ರಯೋಗಕ್ಕೆ ಬರುತ್ತದೆ. ಮೊದಲು ಸಂಭವಿಸುವ ಕ್ರಿಯೆಯಾಗಿದೆ. ಓಕೆ, ಕ್ರಿಯೆಯಾಗಿದೆ. ಇಲ್ಲಿ ನೋಡಿ, ಪ್ರಯೋಗಕ್ಕೆ ಒಂದು ನಿರ್ದಿಷ್ಟ ಜ್ಞಾನ ಅಥವಾ ಆಧಾರ ಅವಲೋಕನದಿಂದ ಬರುತ್ತದೆ. ಪ್ರಯೋಗಕ್ಕೆ ಒಂದು ನಿರ್ದಿಷ್ಟವಾದಂತಹ ಜ್ಞಾನ ಅಥವಾ ಆಧಾರ ಪ್ರಯೋಗದಿಂದ ಉಂಟಾಗುತ್ತದೆ. ಯಾಕೆಂದ್ರೆ ಒಂದು ಅಪ್ರಾಕ್ಸಿಮೇಟ್, ಈಗ ನಾವು ಪ್ರಯೋಗವನ್ನ ಕೈಗೊಳ್ಳಬೇಕಾದ್ರೆ ಅದಕ್ಕೆ ಒಂದು ಆಧಾರ ಅಂತಕ್ಕಂಥದ್ದು ಬೇಕಲ್ಲ. ಆ ಆಧಾರ ಅಂತಕ್ಕಂಥದ್ದು ಯಾವುದರಿಂದ? ಅವಲೋಕನದಿಂದ ಲಭ್ಯವಾಗುತ್ತದೆ. ಒಂದು ನಿರ್ದಿಷ್ಟ ಜ್ಞಾನ ಆಧಾರ ಅವಲೋಕನದಿಂದ ದೊರೆಯುತ್ತದೆ ಅಥವಾ ಅವಲೋಕನದಿಂದ ಬರುತ್ತದೆ. ಓಕೆ, ಇದು ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟ್ಸ್ ಅಲ್ಲಿ ಇಲ್ಲಿ ಹಾಗಾದ್ರೆ ಕನ್ಕ್ಲೂಷನ್ ಲಾಸ್ಟ್ ಒನ್. ಹಾಗಾದ್ರೆ ಅವಲೋಕನವು ಪ್ರಯೋಗಕ್ಕಿಂತ ಮುನ್ನ, ಅಂದ್ರೆ ಇಲ್ಲಿ ಏನು ಲಾಸ್ಟ್ ಒನ್, ಪ್ರಯೋಗದ ಆರಂಭಕ್ಕಿಂತ ಮುನ್ನ ಅವಲೋಕನ ಇರುತ್ತದೆ. ಹಾಗಾದ್ರೆ ಮೊದಲು ಸಂಭವಿಸುವಂತಹ ಕ್ರಿಯೆ ಅಥವಾ ಮೊದಲು ಇರ್ತಕ್ಕಂಥದ್ದು ಯಾವುದು? ಅವಲೋಕನ, ಪ್ರಯೋಗನ. ಅವಲೋಕನ ಎನ್ನುವಂಥದ್ದು ಯಾಕೆಂದ್ರೆ ಅವಲೋಕನದ ಪಾರದರ್ಶಿಕೆಯೇ ಪ್ರಯೋಗ. ಆ ಹಿನ್ನೆಲೆಯಲ್ಲಿ ಕನ್ಕ್ಲೂಷನ್ನಲ್ಲಿ ಪ್ರಯೋಗವು ಅವಲೋಕನಕ್ಕಿಂತ ಮುನ್ನ ಸಂಭವಿಸುವ ಕ್ರಿಯೆಯಾಗಿದೆ. ಪ್ರಯೋಗವು ಅವಲೋಕನಕ್ಕಿಂತ ಮುನ್ನ ಸಂಭವಿಸುವ ಕ್ರಿಯೆಯಾಗಿದೆ. ಅವಲೋಕನಕ್ಕಿಂತ ಮುನ್ನ ಸಂಭವಿಸುವ ಅಥವಾ ಸಂಭವಿಸುವಂಥದ್ದು ಅಥವಾ ಸಂಭವಿಸುವ ಕ್ರಿಯೆಯಾಗಿದೆ. ಸಂಭವಿಸುವ ಕ್ರಿಯೆಯಾಗಿದೆ. ಓಕೆ, ಇಲ್ಲಿಗೆ ಯಾವುದು? ಪ್ರಯೋಗಕ್ಕಿಂತ ಅವಲೋಕನದ ಅಧಿಕ ಪ್ರಯೋಜನಗಳು ನಿರೂಪಿಸಿರಿ. ಈ ಟಾಪಿಕ್ ಇಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ ಪಿರಿಯಡ್ ಈಗ ಯಾವುದು? ಇದನ್ನೇ ಉಲ್ಟಾ, ಇದು ಪ್ರಯೋಗಕ್ಕಿಂತ ಅವಲೋಕನದ ಅಧಿಕ ಪ್ರಯೋಜನಗಳು 5 ಮಾರ್ಕ್ಸ್. ಅದು ಇದು ಬಿಟ್ಟರೆ ಇದೇ ಟಾಪಿಕ್ ಅನ್ನು ಉಲ್ಟಾ ಕೇಳಬಹುದು. ಹೇಗೆ? ಇನ್ನು ಅವಲೋಕನಕ್ಕಿಂತ ಪ್ರಯೋಗದ ಅಧಿಕ ಪ್ರಯೋಜನಗಳು ನಿರೂಪಿಸಿರಿ ಅಂತ ಹೇಳ್ಬಿಟ್ಟು ಕೇಳಬಹುದು. ಓಕೆ, ಆ ಹಿನ್ನೆಲೆಯಲ್ಲಿ 5 ಮಾರ್ಕ್ ಕ್ವಶನ್ಸ್ ಇವೆರಡರಲ್ಲಿ ಯಾವುದಾದ್ರೂ ಕೂಡ ಒಂದನ್ನು ಕೇಳ್ತೇನೆ. ನೆಕ್ಸ್ಟ್ ನಾವು ಅದನ್ನು 5 ಮಾರ್ಕ್ಸ್ ಕ್ವಶನ್ಸ್ ಈ ಟಾಪಿಕ್ ಅನ್ನ ಅಂದರೆ ಇಲ್ಲಿ ಮುಗಿಯಿತು. ಪ್ರಯೋಗಕ್ಕಿಂತ ಅವಲೋಕನದ ಅಧಿಕ ಪ್ರಯೋಜನಗಳು. ನಾಳೆ ನಾಳೆ ಇದನ್ನು ನಾವು ಏನು ಅವಲೋಕನಕ್ಕಿಂತ ಪ್ರಯೋಗದ ಅಧಿಕ ಪ್ರಯೋಜನಗಳು 5 ಮಾರ್ಕ್ಸ್ಗೆ ನಾವು ನಾಳೆ ಪೀರಿಯಡಲ್ಲಿ ಇದನ್ನು ತೆಗೆದುಕೊಳ್ಳುವಂಥದ್ದು. ಅಂದರೆ ಇವತ್ತಿನ 2 ಡೇ ಕ್ಲಾಸ್ ಈಸ್ ದಿ ಎಂಡ್. ಓಕೆ.